ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ನಾನು ಕಬಾರ್ಡ್ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿರಿ ಹೆಂಗಿದೆ ಕಬಾರ್ಡು ಅಂದರೆ, ಎಷ್ಟು ಗಲೀಜಾಗಿದೆ ಅಂದರೆ ಅಷ್ಟು ಗಲೀಜಾಗಿದೆ. ಅದಕ್ಕೆ ಇವತ್ತು ಕ್ಲೀನ್ ಮಾಡೋಣ ಅಂತ ಬಟ್ಟೆ ನೀಟಾಗಿ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದೆ ಅಂತ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಎಷ್ಟು ಗಲೀಜಾಗಿ ಎಲ್ಲ ಬಟ್ಟೆಗಳನ್ನು ಹೆಂಗೆ ಹಾಕ್ಬಿಟ್ಟಿದ್ದೀನಿ ಅಂತ ನೋಡಿರಿ. ನಿಮಗೆ ತೋರಿಸ್ಬಿಡ್ತೀನಿ ಒಂದ್ಸರಿ ಎಷ್ಟು ರೂಮ್ ಇದು ಕಬೋರ್ಡ್ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ಅಂತ. ನೋಡ್ತಿದ್ದೀರಲ್ಲ ಯಾವ ರೀತಿ ಬಟ್ಟೆಗಳನ್ನೆಲ್ಲ ಹೆಂಗೆ ಹಾಕ್ಬಿಟ್ಟಿದ್ದೀನಿ ನೋಡ್ರಿ. ಅದಕ್ಕೆ ಇದನ್ನು ಇವಾಗ ನೀಟಾಗಿ ಬಟ್ಟೆ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ನಿಮ್ಮ ಜೊತೆ ಮಾತಾಡ್ತಾ ನೀಟಾಗಿ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ ಫಸ್ಟ್ ಯಾವ ರೀತಿ ಇದೆ ಅಂತ ನೋಡ್ತಿದ್ದೀರಲ್ಲ. ಎಷ್ಟು ಎಲ್ಲ ಒಟ್ಟಿಗೆ ಬಟ್ಟೆಗಳನ್ನು ಹಾಕಿ ಒಂಥರ ರಾಶಿ ಥರ ಹಾಕ್ಬಿಟ್ಟಿದ್ದೀನಿ ಬಟ್ಟೆನ. ಫಸ್ಟು ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು, ಏನಾದರೂ ಶೆಲ್ಫ್ ಕ್ಲೀನ್ ಮಾಡಬೇಕು, ಮತ್ತು ಏನಾದರೂ ಬಟ್ಟೆ ನೀಟಾಗಿ ಮಡಚಿಡ್ಬೇಕು ಅಂದರೆ ನಾನು ಯಾವಾಗಲೂ ನೀಟಾಗಿ ಇಡ್ತಿದ್ದೆ ಬಟ್ಟೆನ. ಹಾಗಾಗಿ ಒಂದೆರಡು ಮೇಲೆ ಫಂಕ್ಷನ್ಗಳು ಬಂದು ಫಂಕ್ಷನ್ಗೆ ಹೋಗಿ ಬರೋದು, ಮತ್ತು ನನಗೂ ಹುಷಾರಿದ್ದಿಲ್ಲ. ಹಾಗಾಗಿ ಬಟ್ಟೆ ಹಾಗೆ ಆಗ್ಬಿಟ್ವು, ತರೋದು ಹಂಗೆ ಹಾಕೋದು, ತರೋದು ಊರಿಂದ ಬರೋದು ಹಂಗೆ ಎತ್ತಿಟ್ಟಿಡೋದು ಮಾಡಿಬಿಟ್ಟಿದ್ದೆ. ಅದಕ್ಕೆ ನಾನು ಫಸ್ಟು ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ, ಒಂದು ಚಾಪೆ ಹಾಸ್ಕೊಂಡು, ಏನಾದರೂ ಒಂದು ಹಾಸಿಗೆ ಹಾಸ್ಕೊಂಡು ಒಂದು ಚಾಪೆನ ಹಾಸ್ಕೊಂಬಿಟ್ಟು ಎಲ್ಲ ಬಟ್ಟೆನೂ ಎತ್ತಾಕೊಂಬಿಡ್ತೀನಿ. ಎಲ್ಲ ಬಟ್ಟೆನೂ ಕಬಾರ್ಡಿಂದ ತೆಗೆದು ಗುಡ್ಡೆ ಥರ ಹಾಕ್ಬಿಡ್ತೀನಿ ಫಸ್ಟು. ಈಗ ನಾವು ಒಂದೊಂದೇ ತೆಗೆದು ಮಡಚಿಟ್ಟು ಹೊರಗೆ ಕಪಾಟಿಂದನೇ ಆ ಶೆಲ್ಫಿಂದನೇ ಒಂದೊಂದೇ ತೊಗೊಂಡು ಮಡಚಿ ಕೆಳಗಿಡೋದಕ್ಕಿಂತ ಫಸ್ಟು ಎಲ್ಲನೂ ತೆಗೆದು ಹಾಕ್ಕೊಂಬಿಡ್ಬೇಕು. ಬೇಗ ಆಗಬೇಕು ಅಂದರೆ ಕೆಲಸ ಎಲ್ಲ ತೆಗೆದು ಹಾಕ್ಬಿಡ್ಬೇಕು. ನಾವೀಗ ಒಂದೊಂದೇ ತೆಗೆದು ಮಡಚಿ ಇಟ್ಟು ಆಮೇಲೆ ಎತ್ತಿಡೋಣಂದರೆ ಅದು ಆಗೋದೇ ಇಲ್ಲ ಅವತ್ತು. ಅದಕ್ಕೆ ಫಸ್ಟ್ ಎಲ್ಲನೂ ಒಂದೇ ಸರಿಗೆ ಹಾಕ್ಕೊಂಬಿಡ್ಬೇಕು, ಏನಾದರೂ ಒಂದು ಚಾಪೆ ಹಾಸಿ. ಹಾಕೊಂಡ್ಮೇಲೆ ನಾನಲ್ಲಿ ಅದು ಮೆಶೋದಲ್ಲಿ ಒಂದು ಇದು ತೊಗೊಂಡಿದ್ದೆ, ಫ್ಲಿಪ್ಕಾರ್ಟಲ್ಲೂ ಏನೋ ಒಂದು ಸೆಲ್ಫಿ ಸ್ಟಿಕ್ಕು ಸ್ಟ್ಯಾಂಡು ಚಿಕ್ಕದೊಂದು ತೊಗೊಂಡಿದ್ದೆ. ಅದನ್ನು ಒಂದು ಸರಿನೂ ಯೂಸ್ ಮಾಡಿಲ್ಲ. ಯೂಸ್ ಮಾಡಬೇಕು ಅಂತ ತೊಗೊತಾ ಇದ್ದೀನಿ. ಅಲ್ಲೇ ಇಟ್ಟಿದ್ದೀನಿ. ಅದೆಲ್ಲ ಬಟ್ಟೆಯಲ್ಲೇ ಮುಚ್ಕೊಂಡು ಹೋಗ್ಬಿಟ್ಟತಿ. ಹಾಗಾಗಿ ಅದನ್ನು ನೋಡಿದೆ, ತುಂಬ ದಿನ ಆಯ್ತಲ್ಲ ಅಂತ ನೋಡಿ ಎತ್ತಿಟ್ಟೆ. ಈಗ ಅಷ್ಟು ಎಲ್ಲ ಬಟ್ಟೆನ ಎತ್ತಾಕೊಂಬಿಡ್ತೀನಿ. ಆ ಥರ ಎತ್ತಾಕೊಂಡು ಆಮೇಲೆ ಫಸ್ಟ್ ಆ ಸೆಲ್ಫೆಲ್ಲ ಕ್ಲೀನಾಗಿ ಒರೆಸ್ಕೊಂಬಿಡ್ತೀನಿ. ಒಂದು ಫಸ್ಟು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಡು, ಆಮೇಲೆ ನೀಟಾಗಿ ಎಲ್ಲೆಲ್ಲಾದ್ರೂ ಧೂಳು ಇರುತ್ತಲ್ಲ ಅದನ್ನೆಲ್ಲ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ಹಸಿ ಬಟ್ಟೆಲ್ಲೂ ಒರೆಸ್ತೀನಿ. ಒರೆಸಿದ ಮೇಲೆ ನಾನು ಪೇಪರ್ಸ್ ಹಾಕಿ ಮಡಚಿಟ್ಟಿರ್ತೀನಲ್ಲ, ಆ ಪೇಪರ್ಸ್ ಎಲ್ಲ ತೆಗೆದು ಫಸ್ಟು ಒಣಗಿದ ಬಟ್ಟೆಯಲ್ಲಿ ಒರೆಸಿ, ಆಮೇಲೆ ಹಸಿ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ತೀನಿ. ಫಸ್ಟೇ ಹಸಿ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಏನಾಗುತ್ತೆ ಅಂದರೆ, ಅಲ್ಲೆಲ್ಲ ಧೂಳು ಇರ್ತೈತಲ್ಲ, ಹಸಿ ಬಟ್ಟೆಯಲ್ಲಿ ಒರೆಸಿದ್ರೆ ಅದು ನೀರಿನ ಇದಕ್ಕೆ ಅಲ್ಲೇ ಅಲ್ಲೇ ಗಲೀಜೆಲ್ಲ ಅಲ್ಲೇ ಕೂತ್ಕೊಂಡ್ಬಿಡ್ತೈತೆ. ಹಂಗಾಗಿ ಫಸ್ಟು ಒಣಗಿದ ಬಟ್ಟೆಯಲ್ಲಿ ಒರೆಸಿ, ಆಮೇಲೆ ಒಂದು ಹಸಿ ಬಟ್ಟೆಯಲ್ಲಿ ತೊಗೊಂಡು ಹಸಿ ಬಟ್ಟೆ ಕ್ಲೀನಾಗಿ ಒರೆಸಿದ ಮೇಲೆ ಸ್ವಲ್ಪ ಅದು ಆರಲಿ ಅಂತ ಬಿಟ್ಟಿರ್ತೀನಿ. ಬಿಟ್ಟಿದ ಮೇಲೆ ಮತ್ತೆ ಪೇಪರ್ಸ್ ಹಾಕಿ, ಪೇಪರ್ಸು ಬೇರೆದು ಹಾಕಿ, ಭಾಳ ದಿನ ಆಯ್ತಂದರೆ ಪೇಪರ್ಸ್ ಬೇರೆ ದಿನ ಹಾಕಿ, ಭಾಳ ದಿನ ಆಯಿತು ಅಂದರೆ ಮತ್ತು ಪೇಪರ್ಸ್ ಬೇರೆ ಹಾಕಿ ಕ್ಲೀನ್ ಮಾಡ್ತೀನಿ. ಬಟ್ಟೆ ಕ್ಲೀನ್ ಮಾಡ್ಬೇಕಂದ್ರೆ ಫಸ್ಟು ಬೇಗ ಆಗಬೇಕಂದ್ರೆ ಯಾವ ರೀತಿ ಮಾಡಬೇಕಂದ್ರೆ, ಅದರಲ್ಲಿ ಹೊಸ ಬಟ್ಟೆ, ಡೈಲಿ ಯೂಸ್ ಬಟ್ಟೆ ಮತ್ತು ಹೊಸ ಬಟ್ಟೆಗಳು ಮಿಕ್ಸ್ ಆಗಿದ್ದರೆ ಫಸ್ಟು ಹೊಸ ಬಟ್ಟೆ ಒಂದು ಸೈಡು, ಡೈಲಿ ಯೂಸ್ ಒಂದು ಸೈಡು ಹಾಕೊಂಬಿಡ್ಬೇಕು. ಹೊಸ ಬಟ್ಟೆ ಒಂದು ಸೈಡು ಅಷ್ಟು ಎತ್ತಿಟ್ಬಿಡ್ಬೇಕು. ಮಡಚಬಾರ್ದು. ಫಸ್ಟು ಹೊಸ ಬಟ್ಟೆ ಒಂದು ಸೈಡು ಅಷ್ಟು ಎತ್ತಿಟ್ಬಿಡ್ಬೇಕು, ಒಂದು ಸೈಡು ಡೈಲಿ ಯೂಸ್ ಬಟ್ಟೆ ಎತ್ತಿಟ್ಬಿಡ್ಬೇಕು. ಎತ್ತಿಟ್ಮೇಲೆ ಆಮೇಲೆ ಯಾವ ಹೊಸ ಬಟ್ಟೆ ಯಾವ ಹಳೆ ಬಟ್ಟೆ ಅಂತ ನಮಗೆ ಗೊತ್ತಾಗುತ್ತಲ್ಲ. ಅದಕ್ಕೆ ಫಸ್ಟು ಒಂದೊಂದು ಸೈಡ್ ಎಲ್ಲ ಬೇರೆ ಬೇರೆ ಮಾಡಿಟ್ಬಿಟ್ರೆ ಆಮೇಲೆ ನಾವು ಆ ಥರ ಮಾಡೋದ್ರಿಂದ ಆಮೇಲೆ ನಾವು ಮಡ್ಚಿಡೋಕ್ಕೆ ಈಸಿ ಆಗುತ್ತೆ. ಮತ್ತು ನಾವು ಬೇಗನೂ ಮಡ್ಚ್ಬೋದು. ಯಾವ ಸೈಡು ಎಲ್ಲಿ ಹೊಸ ಬಟ್ಟೆ ಎಲ್ಲಿಡಬೇಕು, ಹಳೆ ಬಟ್ಟೆ ಎಲ್ಲಿಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಹಾಗೆ ಮಾಡ್ತೀನಿ. ಹೊಸ ಬಟ್ಟೆ ಒಂದು ಸೈಡು, ಹಳೆ ಬಟ್ಟೆ ಒಂದು ಸೈಡು ಫಸ್ಟ್ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ. ಇಟ್ಕೊಂಡ್ಮೇಲೆ ಹಳೆ ಬಟ್ಟೆ ಎಲ್ಲ ನೀಟಾಗಿ ಮಡಚಿ ಫಸ್ಟು ಹೊಸ ಬಟ್ಟೆ ಬಿಟ್ಟು ಹಳೆ ಬಟ್ಟೆ ಎಲ್ಲ ಮಡಚಿ ಡೈಲಿ ಯೂಸ್ ಮಾಡೋವು ಮಡಚಿ ಸೆಲ್ಫಲ್ಲಿ ಇಟ್ಬಿಡೋದು. ಒಂದು ಸೈಡ್ ಪ್ಯಾಂಟು, ಒಂದು ಸೈಡ್ ಟಾಪು, ಒಂದು ಸೈಡ್ ನೈಟಿಗಳು ಹಾಗೆಲ್ಲ ಇಟ್ಕೊಂಡ್ಮೇಲೆ ಅವನ್ನೆತ್ತಿ ನೀಟಾಗಿ ಇಟ್ಕೊಳಕ್ಕೆ ಬರ್ತೈತಿ. ಹಾಗಾಗಿ ನಾನು ಹಂಗೆ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡೋಕೆ ತಿಳಿಸಿ.
ಫೈನಲಿ ಎಲ್ಲ ಬಟ್ಟೆನ ನೀಟಾಗಿ ಜೋಡಿಸಿದ್ದಾಯಿತು. ಒಂದು ಸೈಡು ನೈಟಿ ಇಟ್ಟಿದ್ದೀನಿ, ಒಂದು ಸೈಡ್ ಟಾಪ್ ಇಟ್ಟಿದ್ದೀನಿ, ಒಂದು ಸೈಡ್ ಮುಂದೆ ವೇಲ್ ಇಟ್ಟಿದ್ದೀನಿ. ಅವು ಪೆಟಿಕೋಟು ಸಾರಿ ಪೆಟಿಕೋಟು ಯಾಕೆ ಅಲ್ಲಿಟ್ಟಿದ್ದೀನಿ ಅಂದರೆ ಸ್ವಲ್ಪ ರಿಪೇರಿ ಮಾಡಬೇಕು, ಅದಕ್ಕೆ ಅಲ್ಲಿಟ್ಟಿದ್ದೀನಿ. ಇವಾಗೆಲ್ಲ ನೀಟಾಗಿ ಈ ಥರ ಜೋಡಿಸಿದ್ದಾಯಿತು. ಇವೆಲ್ಲ ಡೈಲಿ ಯೂಸ್ ಬಟ್ಟೆಗಳು. ಮತ್ತು ಹೊಸ ಬಟ್ಟೆಗಳನ್ನು ಇಲ್ಲಿ ಗೋಡ್ರೇಜಲ್ಲಿ ಸ್ವಲ್ಪ ನೀಟಾಗಿ ಇಟ್ಟಿದ್ದೀನಿ. ಆ ಕಡೆಯಿಂದ ಹೊಸ ಬಟ್ಟೆ ಇಲ್ಲಿಟ್ಟಿದ್ದೀನಿ, ಮತ್ತು ಡೈಲಿ ಯೂಸ್ ಬಟ್ಟೆಗಳು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.